ಪೂರ ಜಾತ್ರೆ ಪೋಂದುಲ್ಲ ಮದುವೆ ಪೋಂದುಲ್ಲ ಉಂಡ್ರೆ ಪೋಂದುಲ್ಲ ಕವರ್ ಕುರಿಯಲ್ಲ. ನಾವು ನಿಂತ್ಕೊಂಡಿದ್ದವರು ಕೂತ್ಕೊಂಡ್ವಿ, ಇಲ್ಲ ಕುತ್ಕೊಂಡವ್ರು ನಿಂತ್ಕೊಂಡೇವಿ. ಇನ್ನು ಸ್ವಲ್ಪ ಹೊತ್ತಾಗ ನಾವು ಮಲಗ್ತೇವ ಅಂದ ಅಮ್ಮ. ಜನ್ಮದಲ್ಲಿ ಐಸ್ ಕ್ರೀಮ್ ತಿನ್ನದವರು ನನ್ನದಿನ್ನೂ ಓಪನ್ ಆಗ್ಲಿಲ್ಲ ಮಾತ್ರ. ಧರ್ಮದಲ್ಲಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಈಗ ರಾತ್ರಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾವು ನಮ್ಮ ಊರಿನ ಜಾತ್ರೆ ಗೈಸ್, ಹಾಗೆ ಜಾತ್ರೆಗೆ ಹೋಗ್ತಾ ಇದ್ದೇನೆ. ನೈಟ್ ಹೋಗುದು ಫಸ್ಟ್ ನಮ್ಮ ಊರಿನ ಜಾತ್ರೆಗೆ. ನೈಟ್ ನಾನು ನಾಟಕಕ್ಕೆ ಹೋಗುದು ನೀವು ನೋಡಿರ್ಬೋದು, ಆದರೆ ಜಾತ್ರೆಗೆ ಹೋಗೋದನ್ನು ನೀವು ನೋಡಿರ್ಲಿಕ್ಕಿಲ್ಲ. ಫಸ್ಟ್ ಟೈಮ್ ನಾನು ಹೋಗುದು ವಲಸರಿ ಅಂತ ಹೇಳ್ತೇವೆ, ಒಂದು ದೈವ ಎಲ್ಲ ಒಂದು ಬಸವನ ಜೊತೆ ಓಡುವುದಂತ. ಅದು ಇವತ್ತು ರಾತ್ರಿ. ಹಾಗೆ ನಾವು ದೇವರಿಗೆ ಹೂ ಎಲ್ಲ ತರಿಸಿಟ್ಟಿದ್ದೇವೆ, ಕೊಂಡೋಗಿ ಹೋಗಿ ಕೊಡ್ಲಿಕ್ಕೆ ಉಂಟು. ಅದೊಂದು 8-9 ಗಂಟೆಗೆಲ್ಲ ಸ್ಟಾರ್ಟ್ ಆಗ್ತದೆ. ಹಾಗೆ ಈ ಡ್ರೆಸ್ ಹಾಕುವ ಅಂತ ಇದ್ದೇನೆ ಗೈಸ್. ನಾನು ಇದನ್ನು ನೋಡಿದ್ದೀರಾ ನೀವು, ಇದಕ್ಕಿಂತ ಮುಂಚೆ ಹಾಕಿದ್ದೇನೆ. ಇವನಿನ್ನೂ ಸ್ನಾನ ಮಾಡಬೇಕು. ಇವನಿಗೋಸ್ಕರ ನಾನು ನಿಜವಾಗಿ ಇವತ್ತು ಹೋಗುವ ಪ್ಲ್ಯಾನ್ ಯಾಕೋತೆ ಇವನಿಗೋಸ್ಕರ. ಯಾಕಂದರೆ ನಾಳೆ ಒಂದು ಬಿಟ್ಟು ನಾಳ್ದು ಎಕ್ಸಾಮ್. ಹಾಗೆ ಒಂದು ದಿವಸ ಆದರೂ ಪಾಪ ಈ ಊರಲ್ಲಿ ಫಸ್ಟ್ ಇವನದು, ಇಲ್ಲಿ ಇರುವುದವನು. ಬರ್ತಾ ಇದ್ದ, ಆದರೆ ಇಲ್ಲೇ ಇದ್ದಿದ್ದಾನಲ್ಲ, ಹಾಗಾಗಿ ಇವನಿಗೋಸ್ಕರ ಈಗ ಹೋಗ್ತಾ ಇದ್ದೇನೆ. ನಾನು, ಪಿಂಕಿ ಮತ್ತು ಇನ್ನೊಬ್ಬಳು ಫ್ರೆಂಡ್ ನನ್ನ ಬರ್ತಾಳೆ, ಹಾಗೆ ಒಟ್ಟಿಗೆ ಹೋಗುದಂತ ಇದ್ದೇವೆ. ನೀವು ಮತ್ತೆ ನೋಡಿ ಆಯಿತಾ. ಇನ್ನೀಗ ನಾನು ಇದನ್ನೊಂದು ಐರನ್ ಹಾಕಿ ಎಲ್ಲ ಸಿಗ್ತೇನೆ. ಹಾಗೆ ಇವು ಸರ್ತಿ ಐರನ್ ಇಸ್ತ್ರಿ ರಾತ್ರಿ ಅಲ್ಲ, ನೀನು ಬಟ್ಟೆ ಹಾಕಬೇಡ. ಮತ್ತೆ ಎಂಥದೊಂದು ಹೇಳಿದೆ ನಾನು. ಪೂ ಮಾರೆ ವ್ಲಾಗ್ ಮನ್ಪುನೇತ. ಈ ಸಲ ನಾನು ಡ್ರೆಸ್ಸಿಗೆ ಏನು ಖರ್ಚು ಮಾಡಲಿಲ್ಲ ಗೈಸ್. ಮನೆಗೆ ಹಾಕೋ ಡ್ರೆಸ್ ತೆಗಿಲಿಲ್ಲ, ಜಾತ್ರೆಗೆ ಹಾಕಲು ತೆಗಿಲಿಲ್ಲ. ಇದ್ದದನ್ನೇ ಸುಧಾರಿಸೋದಂತ. ಅಮ್ಮ ಬೈತಾ ಇದ್ದಾರೆ ಎಂತಂದೇಳಿ. ನನ್ನ ಒಂದು ಎಂಥದ್ದು ಗೊತ್ತಿಲ್ಲ ಸರ್. ಈಗ ಒಂದು ಉಳ್ಕಿದಾಗೆ ಆಯ್ತಾಯ್ತಾ, ಉಳ್ಕಿದಾಗೆ ಆಗಿ ನೋವಾಗ್ತು. ನೀರು ಪಂಪ್ ಹಾಕಿದ್ದೇವೆ, ಹಾಗಾಗಿ ಹಾಕಿ ಆಯಿತು ಗೈಸ್. ಇಸ್ತ್ರಿ ಹಾಕಿಟ್ಟೆ, ಇದನ್ನೀಗ ಹಾಕೊಳ್ಬೇಕು. ಗೆಟ್ ರೆಡಿ ವಿತ್ ಮೀ ಬೇಡುವ ಅಂತ ಕಾಣಿಸ್ತದೆ ನನಗೆ. ಕೂದಲೆಲ್ಲ ಸ್ವಲ್ಪ ಒಣಗಿಸಿದೆ, ಅಷ್ಟು ಒಣಗಲಿಲ್ಲ. ಹಾಗೆ ಪಿಂಕಿಗೊಂದು ಕಾಲ್ ಕೂಡ ಮಾಡಿದೆ, ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದರು. ಹಾಗೆ ಆಗ ಕೋಳಿ ಎಲ್ಲ ಪದಾರ್ಥ ಮಾಡಿ ಬರ್ತಾಳಂತೆ, ಆ ರೀತಿ. ನಮ್ಮದು ನಾಳೆ ಮಾಡೋದಲ್ವಾ. ಇಟ್ಲದಂಟಿ ನನ್ನದು ನಾಳೆ ಬರ್ತಾರೆ ಗೈಸ್. ಜಾತ್ರೆಯ ಇಲ್ಲದ ಸ್ಟಾರ್ಟಿಂಗಲ್ಲಿ ಅವ್ರು ಇರ್ತಾರೆ, ನಾಳೆ ಬರ್ತಾರೆ. ನಾಳಿನ ಲಾಗಲ್ಲಿ ನೋಡ್ಬೋದು ನೀವು. ಅವನ ಸ್ಥಾನಕ್ಕೆ ಹೋಗಿದ್ದಾನೆ ಈಗ. ದೇವರಿಗೆ ಹೂ ಮಾಡಿದ್ರು ಅದಮ್ಮ. ದೇವರಿಗೆ ಕೂಡ ಹೂ ಹಾಕಿದ್ದೇವೆ ಜಾತ್ರೆ ಲೆಕ್ಕದಲ್ಲಿ. ಇದು ತುಳಸಿ ಕಟ್ಟೆಗೆ ಹಾಕ್ಬಿಟ್ಟು. ಮತ್ತು ಇವಾಗ ಇದು ನಾವು ಕೊಂಡು ಹೋಗ್ಲಿಕ್ಕೆ ಜಾತ್ರೆಯಲ್ಲಿ. ಹಾಗೆ ಆಯ್ತಾ ಸ್ಥಾನ. ಬಿದಾಡ್ ನಮಸ್ಕಾರ. ನೋಡಿ ಗೈಸ್, ಸುಖೇಶಂದು ನೀವು ಟೀ ಶರ್ಟ್ ಮೊನ್ನೆ ನಾನು ತೊಗೊಂಡದು ಇಟ್ಲರಿಂದ. ತಿರ್ಗಂತೆ ಅಲ್ಲ, ಯಾವಾಗಲೂ ಹಂಗೆ ಹಾಕುವುದಿಲ್ಲ, ಸಾರಿ ಅಂತೆ. ಇಂಚಿನ ಮನ್ಪು ಫಸ್ಟ್ ಬಿದೇಪು ಯಾ ಬಿಡಬೇಕು. ದಾ ಪ್ಯಾಂಟ್ ದಾಯ ಪಾಡುವುದು ಯಾಪ ತಿನಿಕ್ ಪ್ಯಾಂಟ್ ಇಚ್ಚಮ್ಮ. ಮತ್ತೆ ಐನಿ ಎಲ್ಲ ಏನು ಬರ್ತು ಬಿದೇದಕ್ಕೆ ಇಂಚಿನ ಓಟಿ ಪೋನಾಗಲ್ಲ ಐನಿ ಅಲ್ಲ. ಸುಖ ಯಾನ್ ಪಿದಡು ಬಾಲೆ ಪೊರ್ತಾಂಡ್ ಬೊಕ್ಕ ಇಂಕ್ ಮೇಕಪ್ ನಮ್ಮನ್ನು ಸುಮಾರು ಪೊರ್ತಾಪು ಇಂಕ್ ಪಂಡ ಅಲ್ಲಿ ಒಡ್ಡರ ಬಟ್ಟೆ ಎಂದುಂಡು ಸಿಮೆಂಟ್. ಇವನ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಗೈಸ್. ನಾಳೆ ಅಲ್ಲ, ನಾಳ್ದು. ಕೆಂಪಂಗಿದ ಗೊತ್ತಾಂಡು ಇವರದೆಂತ. ಓ, ಚಿಂಚು ಕುಮಾರಿಗೆ ಊಟ ಬಡಿಸ್ತಿದ್ದಾರೆ ಗೈಸ್. ಓ, ಇದು ಕೋಳಿ ಅಂತ ಮಾಡಲಿಲ್ಲ, ವೆಜ್ ಎಲ್ಲ ವೆಜ್. ಅಶುದ್ಧ ಅಶುದ್ಧ ತೆತ್ತಿ ಎಷ್ಟು ತಕ್ಕ್ಯ ಯಾನ್ ಬಿದೇಪ ಎಡ್ಡದು ಜು ಪ್ಯಾಂಟ್ ಆಯ್ತು. ಇಂದ ಯಾನ್ ಚೂರು ಬಿದ್ದಾಡುವ ಬಾಲೆ. ಡನ್
ಐ ಆಮ್ ರೆಡಿ. ಸೂಪರ್ ಗೊತ್ತು. ಈಗ ನನಗೆ ಬೈತಾ ಮುಸುಂಟು ನೋಡ್ಲಿಕ್ಕೆ ಆಗುದಿಲ್ಲ. ಇದ್ರಲ್ಲಿ ಎಂತ ಇಲ್ಲ guys. ಖಾಲಿ ಒಂದು ಶಾಲ್ ಅಲ್ಲಿ ಮಾತ್ರ ಒಂದು ಡಿಸೈನ್, ಮತ್ತೆ ಎಂತ ಇಲ್ಲ. ನನ್ನ ಇದು ಮೊನ್ನೆ ದೇಲಕಟ್ಟೆ ತಗೊಂಡಂತ ಇಯರಿಂಗ್ಸ್, ಒಂದು ಸಿಂಪಲ್ ಬಿಂದಿ, ಆಮೇಲೆ ಲಿಪ್ಸ್ಟಿಕ್ ಅಲ್ಲ ಇದು 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 ಲಿಪ್ ಬಾಮ್ ಪ್ರಾಮಿಸ್ ಹೂವಿಯ ಸತ್ಯ ಗೊತ್ತಿಲ್ಲ ಸುಮ್ಮನೆ ಒಬ್ಬಗಂಜೆ ಒಕ್ಕಡ ನನ್ನ ಅಕ್ಕನ ಬುಗಾದಿದೆ ಮತ್ತೆ ಸುಮ್ಮನೆ ಇರ್ಬೇಡ ನಾನು ಎಂತ ಇನ್ನು ಅವರನ್ನು ನಾನು ತೋರಿಸ್ತೇನೆ. ಹಾಗೆ ಇದು ಮೊನ್ನೆ ವಿಟ್ಲಕ್ಕೆ ಹೋಗುವಾಗ ಇದನ್ನೇ ಹಾಕೊಳ್ಬಹುದಿತ್ತು. ಅಮ್ಮ ಈಗ ಹೇಳ್ತಾ ಇದ್ದಾರೆ ಇದನ್ನು ಹಾಕೊಳ್ಬಹುದಿತ್ತಲ್ಲ ನಿಂಗೆ, ಅದೇ ಯಾಕೆ ಹಾಕೊಂಡು ಹೋಗ್ತೇನೆ. ಒಂದೇ ದಿನದಲ್ಲಿ ನಾನು ವೆಯ್ಟ್ ಲಾಸ್ ಆದಾಗೆ ಕಾಣ್ತು ನನಗೆ. ನೋಡಿ ಅಂತ ಇಲ್ಲಿ ಪಿಂಕಿಲ ಇದ್ದಾನೆ. ಪೂರ ಜಾತ್ರೆ ಪೋಂದುಲ್ಲ ಮದುವೆ ಪೋಂದುಲ್ಲ ಉಂಡ್ರೆ ಪೋಂದುಲ್ಲ ಕವರ್ ಕುರಿಯನಾ ಅದನ್ನು ಬಾಕಿ ಬಾಡ್ನಿ ಜೈಲು ಬಾಡ್ದು ಜೆಸಿಪಿ ಕಡ್ತಾನೆ ತುಯ್ಯ ಹತ್ತು ಹಾಲು ಉಂಚಿದ ಜನಯ್ಯ ಕಣ್ಣು ಉಂಡಲ್ಲ ತೂಲಗೆ ಏನು ವಾನ್ ಲೆವೆಲ್ ಹಚ್ಚೆ ತುಂಬ ಬಣ್ಣಗೆ ಮುಳುಂಜಿ ಅಡ್ಡ ಇಜ್ಜಾಡ ಇಂಚಿನೊಂಜಿ ಪೋಡಿಪ್ಪವೆ ಮಾರೆ ಪೂರ ಬರ್ತದೆ ವಿಡಿಯೋ ಮಂತೊಂದು ಎಪ್ಪು ನೀನು ದಾತ ಕಂಟೆಂಟ್ ಯೂನಿಫಾರ್ಮ್ ಮಾಡಿಯೇ ನಾವು ರೀಚ್ ಆದ್ವಿ. ಅಲ್ಲಿ ಹೂ ಇಡುದು ಅಲ್ಲಿ ಅಂತೆ, ಹಾಗೆ ಅವನು ಹೋದ ಇಡ್ಲಿಕ್ಕೆ. ಇಲ್ಲೆಲ್ಲ ಉಂಟು ಡೆಕೋರೇಷನ್ ಎಲ್ಲ ಕಾಣ್ಬೋದು. ಇಲ್ಲಿ ಇಲ್ಲ ಡೆಕೋರೇಷನ್ ಉಂಟು. ಏಕೆ ಮಾಡಿದ್ದಾರೆ ಮಾರೆ ನಮ್ಮ ಜಾತ್ರೆಗೆ ನೋಡಿ ಚಂದಾಗಿದೆ ಅಲ್ಲ. ಹೋಗುವ ಫೋಟೋ ಮತ್ತೆ ಏನಾಡ್ತಾವ ಬ್ಲಾಗ್ ಮಾತ್ರ ಫನ್. ಜನ ಯಾರು ಇಲ್ಲ ಗೈಸ್, ಇನ್ನು ಬರ್ಬೇಕಷ್ಟೇ. ಮೊನ್ನೆ ನಾವು ಆಡಿದ ಜಾಗ ಇದೆ ಈಗ. ಇಲ್ಲಿ ಒಂದು ಫೋಟೋ ಎಲ್ಲ ತೆಗೆದಿರ್ತೇನೆ ನಾನು. ಇದೊಂದು ಶಿವಲಿಂಗ ಥರ ಮಾಡಿದ್ದಾರೆ ಗೈಸ್, ಅದು ನೋಡ್ಲಿಕ್ಕೆ ಹೋಗುದು ನಾವು. ಎಲ್ಲ ಹೋಗ್ತಾ ಇದ್ದಾರೆ, ನಾನು ಕೂಡ ಹೋಗುದು. ಭಯಂಕರ ಇದು ಎಷ್ಟು ಸುಖ ಆಗ್ತದೆ ಲೈಟ್ ಎಲ್ಲ ಉರಿತದೆ ಅಂತೆ. ನಾವು ನಿಂತ್ಕೊಂಡಿದ್ದವರು ಕೂತ್ಕೊಂಡ್ವಿ, ಇಲ್ಲ ಕುತ್ಕೊಂಡವ್ರು ನಿಂತ್ಕೊಂಡೇವಿ. ಇನ್ನು ಸ್ವಲ್ಪ ಹೊತ್ತಾಗ ನಾವು ಮಲಗ್ತೇವೆ ಅಂತ ಅಮ್ಮ ಹೇಳಿದ್ರು ನನ್ನ ಹತ್ರ, ಊಟ ಮಾಡಿ ಹೋಗು ಅಂತ. ನಾನೇ ಬೇಡ ಅಂತ ಬಂದದ್ದು. ತುಂಬ ಲೇಟ್ ಆಗ್ತದೆ ಅಂತ ತಿಂತೆ ನನ್ನದು. ಈಗ ದೀಪಗಳ ಹೊತ್ತಿಸ್ತಾ ಇದ್ದಾರೆ. ಅಲ್ಲಿ ಒಂದು ಸಣ್ಣ ಪಾಪು ಹೋಗುದು ಜಾತ್ರೆ. ಸಣ್ಣ ಅಂದರೆ ಸಣ್ಣ, ಅವರ ಕಾಲಷ್ಟು ಉದ್ದ ಕೂಡ ಇಲ್ಲ. ನೋಡಿ ನಾವು ಕೂತ್ಕೊಂಡದ್ದು ಎಲ್ಲರಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಸೈಡಲ್ಲಿ. ಈಗ ಎಲ್ಲರೂ ಕೂತ್ಕೊಂಡ್ರು. ಒಂದು 2 hours ಲೇಟ್ ಆಯ್ತಾ ಈಗ ವೀಡಿಯೋ ಮಾಡೋದು. ಅಷ್ಟು ಹೊತ್ತು ವೆಯ್ಟ್ ಮಾಡಿದೆ. ಈಗ ಸ್ಟಾರ್ಟ್ ಆಯಿತು ಬರಲಿ. ಈಗ ತುಂಬ ಜನ ಆದರು, ಆಗ ಯಾರು ಇರಲಿಲ್ಲಲ್ಲ. ಈಗ
ಗಂಟೆ ಆಯಿತು, 12 ಗಂಟೆ ಆಯಿತು. ಈಗ ಎಲ್ಲ ಹೋಗೋದು ನಾವು. ನನ್ನ ಮಾಮಿನವರಿದ್ದಾರೆ ಅಲ್ಲಿ, ಅವರ ಜೊತೆ ಹೋಗೋದು. ಬರುವಾಗ ರಿಕ್ಷಾದಲ್ಲಿ ಬಂದು ಹೋಗುವಾಗ ನಡ್ಕೊಂಡು ಹೋಗೋದು. ಮಾಮೂಲದ ಕಡೆ ಹಿಂಗೆ ಐಸ್ ಕ್ರೀಮ್ಗೆ. ಮಾಮೂನ ಬರ್ತಡೆ ಜನ್ಮದಲ್ಲಿ ಐಸ್ ಕ್ರೀಮ್ ತಿನ್ನದವರು. ನನ್ನದಿನ್ನೂ ಓಪನೇ ಆಗಲಿಲ್ಲ ಮಾರಿ. ಧರ್ಮದಲ್ಲಿ ಇವನ ತಿಂದೆ ಆಯ್ತಾ ಅಂತ. ಸಾವತ್ತೊಮ್ಮೆ ನಂದು ಬ್ರಹ್ಮ ಕಲಶ ಆಗಿತ್ತಲ್ಲ, ನಾನು ಕಲಶಲ್ಲಿ ಹೇಳ್ತಿದ್ದೆ, ಸಾರಿ ಎಲ್ಲ ಹುಟ್ಟಿದ್ದೆ ಅದು ಇಲ್ಲಿ. ಈಗ ರಾತ್ರಿ ಎಲ್ಲ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ. 12 ಕಾಲಿಗೆ ಈಗ ನಡ್ಕೊಂಡು ಹೋಗ್ತಿದ್ದೇನೆ ನಾನು ಈ ರೋಡಲ್ಲಿ. ಎಂತ ಅತಯ್ಯ ಈ ಮಧ್ಯರಾತ್ರಿ ಕುಲೆಕ್ಕಲು ಬೋಪು ನಾವು ಕೊಡ್ತೀವಿ ನಮ್ಮ ಹೋಗಿಲ್ಲ ಮಾರೆ ಸತ್ಯ. ಇಲ್ಲೆಲ್ಲ ರಿಕ್ಷಾ ಉಂಟು ನೋಡಿ. ಈ ಮಿಡ್ ನೈಟಲ್ಲಿ ನಾವು ಎದ್ದಾಡ್ತಿರ್ತೇವೆ ನೋಡಿ. ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೇವೆ ಕುಲೆ ಗೈಸ್ ನೋಡಿ. ಇದೇ ಬ್ರಹ್ಮ ಕಲಾಸಾರದು ಹೊಸ ಸ್ಥಾನ ನಮ್ಮಲ್ಲಿದ್ದು. ಚೆಂದ ಆಗಿದೆ ಅಲ್ಲ, ಜಾತ್ರೆ ಲೆಕ್ಕದಲ್ಲಿ ಇದಕ್ಕೂ ಡೆಕೋರೇಷನ್ ಮಾಡಿದ್ದಾರೆ, ನೋಡ್ಬೋದು ಚೆಂದಾಗಿದೆ. ಶೋಕು ಮಾಡುವಾಗಿ ಇಲ್ಲ ಗೈಸ್, ಹಾಗೆ ಉಂಟು. ಅವರು ನೋಡಿ ಗೈಸ್ ಎಷ್ಟು ಹಿಂದೆ ಇದ್ದಾರೆ ಅಂತ. ರಾಮ ರಾಮ ಇತ್ತಲ್ಲನ ಅಲ್ಲಿ ನಾಟಕ. ಈ ಬಾರಿ ಇತ್ತನ ಅಲ್ಲಿ ನಾಟಕ ಅಲ್ಲಿ ಲಾಸ್ಟಲ್ಲಿ. ಈಗ ಎಂತೆಲ್ಲ ಇದು ಆ ಟೈಮ್ ಇದೆ ಹೇಳುದು ನಾನು, ಬ್ರಹ್ಮ ಕಲಸ ಟೈಮಲ್ಲಿ. ಅಲ್ಲಿ ಊಟ ಎಲ್ಲ ಆ ಕಡೆ ಇತ್ತು, ಭಾರಿ ಜಾಲಿ ಇತ್ತು. ಮನೆಗೆ ಬಂದ್ವಿ ಗೈಸ್ ನಾವು. ನೋಡು ಕೊಡ ಸ್ವಲ್ಪ ತಿಂಡಿ ನನಗೆಲ್ಲ ಒಂದು ದೊಡ್ಡ ಮನೆಗೆ ಮತ್ತು ನನಗೆ. ನಾನು ಊಟ ಮಾಡಿ ಆದ್ರೂ ಹೋಗಿದ್ದೇನೆ. ಎಂತ ಹಸಿವಾಗ್ತಿತ್ತು ಗೊತ್ತಾ ನನಗೆ. ಅವನಿಗೆ ಕೊಟ್ಟೆ ಎಲ್ಲ ಹುಡುಗಿ ಬಂತು. ಹಾ ಜಾಲಿ ಜಾಲಿ. ಊಟ ಮಾಡಿದ್ರೆ ಔಟಿಂಗ್ ನಾನು ಊಟ ಎಲ್ಲ ಮಧ್ಯಾಹ್ನ ಕೂಡ ಲೇಟ್ ಊಟ ಮಾಡಿದ್ದೆ ಆಯ್ತಾ. ಇನ್ನು ನಾಳೆ ಹೋಗ್ಲಿಕ್ಕಿಲ್ಲ ಗೈಸ್ ಜಾತ್ರೆಗೆ. ನಾಳೆ ಕುಂಚುಕುಮಾರನ್ನು ಫುಲ್ಲು ಓದಿಸೋದು ನಾಳೆ. ಗಂಟೆ ಎಂತ ಮಾರೆ, ಗಂಟೆ ನೋಡಿ ಗೈಸ್ 12:45 ಮಲ್ಕೊಳ್ಳೋದು ಗೈಸ್ ನಾನು. ಗಂಟೆ 1:10 ಆಯ್ತಾ ನೋಡಿ. ಗಂಟೆ ಎಂತದ 1:11 ಆಯಿತು ಮಲ್ಕೊಳ್ಳೋ ಗೈಸ್. ನಾಳೆ ಬೆಳಗ್ಗೆ ಹೇಳುವಾಗ ತುಂಬ ಲೇಟ್ ಆಗ್ಬೋದು, ಅದಕ್ಕೆ ಅಡುಗೆ ಕೂಡ ಮಾಡಬೇಕು. ಸಿಗೋಣ ನಾಳೆ. ಕರೆಕ್ಟ್ ಬಾಯ್, ಟೇಕ್ ಕೇರ್.